ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ಅಭಿಷೇಕ್ ಶ್ರೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಅವ್ರನ್ನೇ ಮಾತನಾಡ್ಸೋಣ. ಹಾಯ್ ಅಭಿಷೇಕ್ ಅವರೇ, ಹೇಗಿದ್ದೀರಾ? ಸೂಪರ್ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಅಭಿಷೇಕ್ ಅವರ 70 ದಿನಗಳ ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಯಾಕಂದರೆ ಬಿಗ್ ಬಾಸ್ ಅನ್ನೋದು ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ, ಸಿಕ್ಕಾಗ ನಾವು ಸಖತ್ತಾಗಿ ಯೂಸ್ ಮಾಡ್ಕೋಬೇಕು. ಸೊ ಒಂದಷ್ಟು ಚೇಂಜಸ್ಗಳು ಕೂಡ ನಿಮ್ಮಲ್ಲಿ ಆಗಿರುತ್ತೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ. ಎಷ್ಟೋ ಒಂದಷ್ಟು ಹ್ಯಾಬಿಟ್ಸ್ಗಳಾಗಿರ್ಬೋದು ಮತ್ತು ಇನ್ನೊಂದಷ್ಟು ನಿರ್ಧಾರಗಳಾಗಿರ್ಬೋದು ಎಲ್ಲನೂ ತೆಗೆದುಕೊಳ್ಳೋದು ಕೂಡ ಚೇಂಜಸ್ ಆಗಿರುತ್ತೆ. ಸೊ ನಿಮ್ಮಲ್ಲಾದಂಥ ಚೇಂಜಸ್ ಏನು? ನಮ್ಮಲ್ಲಿ ಆದ ಚೇಂಜಸ್ ಹೇಳ್ಬೇಕಂದ್ರೆ ಐ ಥಿಂಕ್ ಮೆಂಟಲಿ ತುಂಬ ಸ್ಟ್ರಾಂಗ್ ಆದೆ ಅಂತ ಅನಿಸುತ್ತೆ. ಯಾಕಂದರೆ ಈ ಸಿಚುವೇಶನ್ಸ್ ಎಲ್ರಿಗೂ ಸಿಗಲ್ಲ. ಆಮೇಲೆ ಪ್ರತಿ ವಾರ ಹೊಸ ಹೊಸ ಚಾಲೆಂಜಸ್ ಬರೋದು. ಇವಾಗ ಈ ವಾರ ಹೇಗಿರುತ್ತೆ, ನೆಕ್ಸ್ಟ್ ವಾರನೂ ಅದೇ ಇರುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಅಲ್ಲಿರೋ ಪ್ರತಿಯೊಬ್ಬರು ಟಫ್ ಕಂಟೆಸ್ಟೆಂಟ್ಸೇ. ಅವ್ರ ಜೊತೆ ನಿಂತು ಅವ್ರಿಗೊಂದು ಕಾರಣಗಳು ಕೊಡ್ಕೊಂಡು ನಾಮಿನೇಟ್ ಮಾಡೋದಾಗಲಿ, ಟಾಸ್ಕಲ್ಲಿ ಆಡೋದಾಗಲಿ, ಮೆಂಟಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ನನಗನ್ಸುತ್ತೆ. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸೊ ಎಲ್ಲೋ ಒಂದು ಕಡೆ ಅಭಿಷೇಕ್ ಅವರು ತುಂಬ ಸೈಲೆಂಟ್ ಆಗಿದ್ರು ಅಂತ ಅನ್ಸುತ್ತೆ, ಆದರೂ ಅವ್ರಿಗೆ ಲಕ್ ಕಿಕ್ ಕೊಡ್ತು ಅಂತ ಅನ್ಸುತ್ತೆ. ಸೊ ಈಗ ತಾನೇ ನಾನೊಂದು ಮೀಮ್ಸ್ ನೋಡ್ಕೊಂಡ್ಬಂದೆ, ಅದರಲ್ಲಿ ಸೈಲೆಂಟ್ ಬಾಯ್ ಅಭಿಷೇಕ್ ಅವರು ಬಿಗ್ ಬಾಸಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನೋದು ನೋಡಿದೆ ನಾನು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲಕ್ ಅನ್ನೋದು ಐ ಫೀಲ್ ಇಟ್ಸ್ ಅ ವೆರಿ ಪಾಸಿಟಿವ್ ವರ್ಡ್. ಪ್ರತಿಯೊಬ್ಬರಿಗೂ ಲಕ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಫೀಲ್ ಲಕ್ಕಿಂದ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು, ಯಾಕಂದರೆ ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ. ಐ ಥಿಂಕ್ ಐ ವಾಸ್ ವೆರಿ ಲಕ್ಕಿ. ನನಗೆ ಅವ್ರ ಟೀಮ್ ಚೂಸ್ ಮಾಡಿ ನನ್ನ ಮನೆಯೊಳಗೆ ಕಳಿಸಿದ್ದಕ್ಕೆ ಫಸ್ಟ್ ಆಫ್ ಆಲ್ ಅದೇ ವೆರಿ ಲಕ್ಕಿ ಆ್ಯಂಡ್ ಇಟ್ಸ್ ಅ ಪಾಸಿಟಿವ್ ವರ್ಡ್. ಅಟ್ ದ ಸೇಮ್ ಟೈಮ್ ಏನಂತಂದರೆ ಸೈಲೆಂಟ್ ಬಾಯ್ ಅಂತ ಹೇಳ್ತಾರಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಐ ಫೀಲ್ ದರ್ ಇಸ್ 2 ways ಆಫ್ ಲುಕಿಂಗ್ ಎಟ್ ಇಟ್. ಒನ್ ಇಸ್ ಯು ಹ್ಯಾವ್ ಟು ಬಿ ಲೌಡ್ ಆರ್ ಬಿ ಕನ್ಸಿಸ್ಟೆಂಟ್. ಲೌಡಾಗಿ ಯಾವಾಗಿರ್ತಾರೆ ಅಂದರೆ ಎಲ್ಲ ಸಿಚುವೇಶನ್ಸ್ಗೂ ಕಿರ್ಚಾಡ್ಕೊಂಡು ಟ್ರೈಂಗ್ ಟು ಪ್ರೂವ್ ಅ ಪಾಯಿಂಟ್ ಆನ್ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಇರುತ್ತೆ. ನನಗೆ ಆ ಥರ ಇರೋಕ್ಕೆ ಇಷ್ಟ ಆಗಲಿಲ್ಲ. ಎವ್ರಿಬಡಿ ಹ್ಯಾವ್ ದರ್ ಓನ್ ಸ್ಟ್ರಾಟಜಿ. ಅಲ್ಲ, ನನ್ನ ಸ್ಟ್ರಾಟಜಿ ಹೇಗಿತ್ತು ಅಂದರೆ ಟು ಬಿ ಕನ್ಸಿಸ್ಟೆಂಟ್. ಫಸ್ಟ್ ವಾರದಿಂದ ಲಾಸ್ಟ್ ವಾರದವರೆಗೂ ಇಫ್ ಐ ಕ್ಯಾನ್ ಮೇಂಟೈನ್ ಮೈ ಪರ್ಸ್ನಾಲಿಟಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ, ಐ ಫೀಲ್ ದ್ಯಾಟ್ ವಾಸ್ ನನ್ನ ತಲೆಯಿಂದ ಅದೇ. ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫೋರ್ಸ್ಫುಲಿ ಏನೂ ಮಾಡಬಾರ್ದು, ನಾನಾಗಿರೋಕ್ಕೆ ಟ್ರೈ ಮಾಡಿದೆ. ಐ ಥಿಂಕ್ ಮೈ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಆದಷ್ಟು ಕಮ್ಮಿ ಮಾತಾಡಬೇಕು ಬಟ್ ತೂಕವಾಗಿ ಮಾತಾಡಬೇಕು ಅಂತಿತ್ತು. ಅದನ್ನೇ ಮೇಂಟೈನ್ ಮಾಡ್ಕೊಂಬಂದೆ ಅಂತ ಅನಿಸುತ್ತೆ. ಯಾಕಂದ್ರೆ ಸುಮ್ಮನೆ ಮಾತಾಡೋದು ಇಟ್ಸ್ ನಾಟ್ ನೆಸಸರಿ. ನಾವು ಯಾರು ಹೊರಗಡೆ ಲೈಫಲ್ಲಿ ಸುಮ್ಮನೆ ಜಗಳ ಆಡೋದು, ಸುಮ್ಮನೆ ಕಿರ್ಚಾಡೋದು, ಇಲ್ಲ ಸುಮ್ಮನೆ ಏನೋ ಒಂದು ಕಿರಿಕ್ ಮಾಡ್ಕೊಳೋದು ಮಾಡಲ್ಲ. ನಾನಂತೂ ಮಾಡಿಲ್ಲ, ಸುಮ್ಮನೆ ಮಾಡೋದು. ಸೊ ಐ ಫೀಲ್ ಸೈಲೆಂಟಾಗಿದ್ದು ಇಟ್ಸ್ ಜಸ್ಟ್ ಮೈ ಪರ್ಸ್ನಾಲಿಟಿ ಅಷ್ಟೇ. ಸೊ ಒಂದು ಕೋಟಿ ಸಿನಿಮಾದಲ್ಲಿ ನಿಮ್ಮನ್ನ ವಿಲನ್ ಆಗಿ ನೋಡಿದಾಗ ಎಲ್ಲೋ ಅಭಿಷೇಕ್ ಅವ್ರದ್ದು ಆರ್ಭಟ ಜೋರಾಗಿರುತ್ತೆ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡಿದರು. ಸೊ ಅಭಿಷೇಕ್ ಅವರು ಇಷ್ಟು ಒಳ್ಳೆ ವ್ಯಕ್ತಿ ಮತ್ತು ಏನೂ ಆರ್ಭಟ ಇಲ್ಲ, ನೀವು ಅವಾಗಲೇ ಹೇಳ್ತಾ ಇದ್ರಿ, ನೀವು ಸುಮ್ಮನೆ ಜಗಳ ಮಾಡೋ ನೇಚರ್ ನಂದಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂದರೆ ನಾವು ವಿಲನ್ ಅಂತ ಅನ್ಕೊಂಡಿರ್ತೀವಿ ಅಷ್ಟೇ, ಅವ್ರು ವಿಲನ್ನೇ ಆಗಿರೋದಿಲ್ಲ, ಅವರು ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಒಳ್ಳೆ ವ್ಯಕ್ತಿತ್ವ ಅಂದಿದ್ದಕ್ಕೆ.